ಒಂದಷ್ಟು ಜನ ಅಭಿಮಾನಿಗಳ ಕಡೆಯಿಂದ ದರ್ಶನ್ ಅವರ ಹೆಸರಿಗೆ ಎಲ್ಲೋ ಒಂದ್ ಕಡೆ ಕಳಂಕ ಬರ್ತಿದೆ ಅಂತ ಹೇಳಿ. ಯಾಕೆಂತಂದ್ರೆ ಅವ್ರು ಮಾಡುವಂಥದ್ದಾಗಿರ್ಬೋದು ಅಥವಾ ಅವ್ರು ನಡ್ಕೊಳ್ಳುವಂತಹ ನಡವಳಿಕೆಯಿಂದ ಆಗಿರ್ಬೋದು, ಮಾತಾಡುವಂತಹ ಶೈಲಿಯಿಂದ ಆಗಿರ್ಬೋದು ಅಥವಾ ಕಮೆಂಟ್‌ಗಳು ಹಾಕೋದು. ಇವಾಗ ನೀವೇ ಹೇಳಿದ್ರಿ. ನೀವೇನೋ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತೀರ ಅಂದ ತಕ್ಷಣ ದರ್ಶನ್ ಅವ್ರ ಬಕೆಟ್ ಹಿಡಿತಾ ಇದಾರೆ, ಸೈಡ್ ರೋಲ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ನಿಜವಾದ ದರ್ಶನ್ ಅಭಿಮಾನಿಗಳಾಗಿದ್ರೆ ಈ ತರ ಮಾಡ್ತಿದ್ರಾ? ಆ ರೀತಿ ನಡ್ಕೊಂತಿದ್ರಾ ಅಂತ? ಇಲ್ಲ, ನನಗೆ ಬಕೆಟ್ ಅಂತ ಹೇಳ್ತಿರೋ ದರ್ಶನ್ ಸರ್ ಅಭಿಮಾನಿಗಳಲ್ಲ, ಹ್ಮ್. ದರ್ಶನ್ ಸರ್ ವಿರೋಧಿಗಳು. ಹ್ಮ್ ಹ್ಮ್. ಯಾಕಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ಪಾಪ ದರ್ಶನ್ ಸರ್ ನನ್ನನ್ನು ಅಮ್ಮ ಅಂತ ಕರೀತಾರೆ ಅಂದ್ಬಿಟ್ಟು ಅಭಿಮಾನಿಗಳೆಲ್ಲ ನನ್ನನ್ನು ಅಮ್ಮ ಅಂತಾರೆ. ಹ್ಮ್. ಸೊ ಅವ್ರು, ನಾನು ಹೇಳೋದಾದ್ರೆ ನೋಡಿ, ಅಭಿಮಾನಿಗಳು ಆ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದಕ್ ಮುಂಚೆ ಹ್ಮ್. ಅವ್ರಿಗೆ ಏನ್ ಪ್ರಚೋದನೆ ಮಾಡಿದ್ರಿ ನೀವು ಅದನ್ನ ಹೇಳಿ. ಹ್ಮ್ ಹ್ಮ್ ಹ್ಮ್. ಎಷ್ಟೊಂದ್ ಜನ ಅಂತಾರೆ, ಅವ್ರ ಅಭಿಮಾನಿಗಳಿಗೆ ಮಾತಾಡಕ್ ಬರಲ್ಲ, ಅವ್ರ ಅಭಿಮಾನಿಗಳು. ನೀವು ಮಗುನ ಚಿವುಟ್ಬಿಟ್ಟು ಮಗು ಅಳ್ತಾ ಇದೆ ಅಂತಂದ್ರೆ, ಹ್ಮ್ 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 ಹ್ಮ್. ನೀವು ಮಗು ಜೊತೆ ಚೆನ್ನಾಗಿದ್ರೆ ಅದ್ ಯಾಕೆ ಅಳಕ್ ಹೋಗುತ್ತೆ? ಹ್ಮ್. ಅಲ್ವಾ? ನೀವೇನ್ ಮಾಡಿದ್ರಿ? ಅವ್ರ ಆ ರೀತಿ ನಿಮಗೆ ವಾಪಸ್ ಮಾತಾಡ್ಬೇಕು ಅಂತಂದ್ರೆ ಹ್ಮ್. ನೀವೇನು ಅವ್ರಿಗೆ ಪ್ರಚೋದನೆ ಮಾಡಿದ್ರಿ? ಹ್ಮ್ ಹ್ಮ್. ನೀವೆಲ್ಲಿ ಗಿಂಟಿದ್ರಿ ಅವ್ರನ್ನ? ಹ್ಮ್. ಅದನ್ನ ಹೇಳಲ್ಲ ಅವರು. ಹ್ಮ್. ಓ ನೋಡಿ ಮಗು ಅಳ್ತಾ ಇದೆ ಅಂತಾರೆ ಅಷ್ಟೇ. ಹ್ಮ್. ಸೊ ಅದನ್ನ ನಾನ್ ನೋಡ್ತಾ ಇದ್ದೀನಿ. ಹ್ಮ್. ಯಾರೇ ಆಗ್ಲಿ ಇವಾಗ ಪ್ರಚೋದಿಸ್ದೆ ಯಾರು ರಿಯಾಕ್ಟ್ ಮಾಡಲ್ಲ. ಹ್ಮ್. ಹಾಗಾದ್ರೆ ದರ್ಶನ್ ಅಭಿಮಾನಿಗಳು ನನ್ ಜೊತೆ ಯಾಕೆ ಚೆನ್ನಾಗಿದ್ದಾರೆ? ಅಲ್ಲ, ಒಂದಷ್ಟು ಜನ ಅಭಿಮಾನಿಗಳು ಏನ್ ಮಾಡ್ತಿದಾರೆ ಗೊತ್ತಾ? ಹಾ. ಅವರ ಹೆಸರನ್ನು ಯೂಸ್ ಮಾಡ್ಕೊಂಡು ಅವ್ರಿಗೆ ಕಳಂಕ ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಓಹೋ. ಇವಾಗ ಏನಂತಂದ್ರೆ ನೀವು ಇದೀರಾ, ನಿಮ್ ಹೆಸರನ್ನ ಹೇಳ್ಕೊಂಡು ನಾನು ಆತರ ಈ ತರ ರೀಲ್ಸ್ ಗೀಸ್ ಮಾಡ್ಕೊಂಡಿರ್ತೀನಿ ಅಥವಾ ಬೇರೆದು ಇನ್ನೊಂದೇನೋ ಮಾಡ್ತಿರ್ತೀನಿ, ಅದಿರುತ್ತೆ. ಬೇರೊಬ್ರಿಗೆ ಹೋಗ್ಬಿಟ್ಟು ಈ ತರ ನಾನ್ ದರ್ಶನ್ ಫ್ಯಾನು ಹಂಗೆ ಹಿಂಗೆ ಅಂತ. ಇವಾಗ ಯಾವ್ದೋ ಒಂದು ನಟನ ಬಗ್ಗೆ ಯಾರೊಬ್ರು ಮಾತಾಡಿದ್ರೆ ಡಿ ಬಾಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡುವಂತದ್ದು. ಆ ನಟನಿಗೂ ಅವ್ರಿಗೂ ಅವರು ಚೆನ್ನಾಗೇ ಇರ್ತಾರೆ, ಅಲ್ಲೋಗ್ಬಿಟ್ಟು ಮತ್ತೆ ಈ ಒಂದು ಅವರಿಬ್ಬರ ಮಧ್ಯೆನೆ ತಂದಿಡುವಂತಹ ಪ್ರಯತ್ನ ಮಾಡುವಂತದ್ದು. ನೋಡಿ, ದರ್ಶನ್ ಸರ್ ರೀತಿನಲ್ಲಿ ಇಷ್ಟು ದೊಡ್ಡ ಮರವಾಗಿ ಬೆಳೆದಾಗ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು. ಸಹಜ ಇದು. ಇಲ್ಲ ಅಂತಂದ್ರೆ ಎಲ್ಲಾವುದು ಸುಗಮವಾಗಿರೋದಕ್ ಸಾಧ್ಯನೇ ಇಲ್ಲ. ಈಗ ನಮ್ಮಂಥವ್ರಿಗೇನೆ ಕಾಲ್ ಎಳಿಯೋಕ್ ಅಷ್ಟ್ ಜನ ಬರ್ತಾರೆ. ಅಂತದ್ರಲ್ಲಿ ದರ್ಶನ್ ಸರ್ ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡ್, ದೊಡ್ಡ ಆಲದ ಮರ. ಡೆಫಿನೆಟ್ಲಿ ಅದನ್ನ ಬೀಳ್ಸುವಂತ ಪ್ರಯತ್ನಗಳು ಆಗಿಂದಾಗೆ ನಡೀತಾನೆ ಇರುತ್ತವೆ. ಅಂದ್ರೆ ಅದಕ್ಕೇನು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಅಷ್ಟು ಗಾಢವಾಗಿ ಬೆಳೆದ್ ನಿಂತಿದೆ ಆ ಆಲದ ಮರ. ಪ್ರಯತ್ನಗಳನ್ನು ಬಿಡಲಾಕಿದವರು. ಆ ಹೊಟ್ಟೆ ಕಿಚ್ಚು ಅನ್ನೋದು ಹೇಗಿರುತ್ತೆ ಅಂತಂದ್ರೆ ಮಂಜೂರೆ, ಅದು ಮನುಷ್ಯರ ಕೈಲಿ ಏನ್ ಬೇಕಾದ್ರೂ ಮಾಡ್ಸತ್ತೆ. ಆ ಹೊಟ್ಟೆ ಕಿಚ್ಚಿಗೆ ಮಾಡ್ತಾ ಇರ್ತಾರೆ, ಬಟ್ ಅದು ಜಾಸ್ತಿ ದಿನ ನಿಲ್ಲಲ್ವಲ್ಲ, ಅದಲ್ಲೇ ಉದ್ರೋಗ್ತಿರುತ್ತೆ. ಅವ್ರ ಮುಂದೆ ಇರೋ ಒಂದು ಅಭಿಮಾನಿಗಳ ಪ್ರೀತಿ ಆಗ್ಬಹುದು ಅಥವಾ ದರ್ಶನ್ ಸರ್ ಅವರ ಒಳ್ಳೆತನ ಆಗ್ಬಹುದು, ಇದರಿಂದಾಗಿ ಏನಾಗುತ್ತೆ, ಬಾಕಿ ಎಲ್ಲ ಈ ರೀತಿಯಾದಂತ ಕಾರ್ಯಗಳು ಅಲ್ಲೇ ಪುಡಿಪುಡಿಯಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.